ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ಹೂತಿಡಲಾಗಿದೆ ಅನ್ನುವಂತಹ ಹೆಣಗಳನ್ನು ಎಕ್ಕಿ ತೆಗೆಯುವ ಅಥವಾ ಅಗೆದು ತೆಗೆಯುವ ಕಾರ್ಯಾಚರಣೆ ಏನು ನಡೀತಾ ಇದೆ ಅದರ ಬಗ್ಗೆ ಪ್ರತಿದಿನವೂ ಸಹ ನಿಮಗೆ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ. ನಿನ್ನೆಯ ದಿನ ಬಹಳ ಮುಖ್ಯವಾದ ದಿನ ಅಂತ ಅನ್ನಿಸ್ಕೊಳುತ್ತೆ. ಯಾಕೆಂದರೆ ಮೊದಲ ಬಾರಿಗೆ ಹೆಣವನ್ನು ಹೂತು ಹಾಕಿರುವಂತಹದ್ದಕ್ಕೆ ಕುರುಹುಗಳು ಸಾಕ್ಷಿಗಳ ರೂಪದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ. ಅದು 6ನೇ ಸ್ಪಾಟ್ನಲ್ಲಿ ಸಿಕ್ಕಿದೆ. ಗುರುತು ಮಾಡಿದ 13 ಜಾಗಗಳ ಪೈಕಿ ಮೊದಲು ಅಗೆದಂತಹ 5 ಜಾಗಗಳಲ್ಲಿ ಮನುಷ್ಯನನ್ನು ಹೂತು ಹಾಕಿರೋದಕ್ಕೆ ಅಥವಾ ಯಾವುದೇ ವ್ಯಕ್ತಿಯನ್ನು ಅಲ್ಲಿ ಹೂತು ಹಾಕಿರೋದಕ್ಕೆ ಯಾವ ಕುರುಹುಗಳು ಸಿಕ್ಕಿಲ್ಲ. ಆದರೆ 6ನೇ ಸ್ಪಾಟ್ನಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ. ತಲೆಬುರುಡೆ ಸಹ ಸಿಕ್ಕಿದೆ ಅನ್ನುವ ಮಾಹಿತಿ ಇದೆ. ಒಂದಲ್ಲ ಇಬ್ಬರದ್ದು ಒಟ್ಟಿಗೆ ಸಿಕ್ಕಿದೆ ಅನ್ನುವ ಮಾಹಿತಿ ಸಹ ಇದೆ. ಅದರ ವಿವರಣೆಯನ್ನು ಕೊಡ್ತೀನಿ. ಅದರ ಜೊತೆಗೆ ಮೂಳೆ ಸಿಗುವವರೆಗೂ ಬಾಯಿ ಮುಚ್ಚಿಕೊಂಡಿದ್ದಂತಹ ಒಂದಷ್ಟು ಜನ ಮೂಳೆ ಸಿಕ್ಕಿದ ತಕ್ಷಣವೇ ಈಗ ಆ ವ್ಯಕ್ತಿ, ಆ ಅನಾಮಿಕ ವ್ಯಕ್ತಿ, ಭೀಮಾ ಅಂತ ಹೆಸರಿಟ್ಕೊಂಡು ಬಂದಿರುವಂತಹ ಆ ವ್ಯಕ್ತಿ ಕಳ್ಳ, ಹೆಣಗಳ ಮೇಲಿನ ಒಡವೆಗಳನ್ನು ಕದಿಯುತ್ತಿದ್ದಂತಹ ಕಳ್ಳ. ಹಾಗಾಗಿ ನಾವು 2008ರಲ್ಲೇ ಅವನನ್ನ ಕೆಲಸದಿಂದ ಕಿತ್ತು ಹಾಕಿದ್ದೀವಿ. ಇಂತಹದ್ದೊಂದು ಅಲ್ಲಿನ ಮಾಜಿ ಪಂಚಾಯತ್ ಅಧ್ಯಕ್ಷ ಅಂತ ಹೇಳಿಕೊಂಡು ಯಾರೋ ಒಬ್ಬ ಬಂದು ಹೇಳ್ತಿದ್ದಾನೆ. ಇದು ಯಾಕೆ, ಅದರ ಬಗ್ಗೆಯೂ ಸಹ ಚರ್ಚೆ ಮಾಡೋಣ. ಮತ್ತೆ ಮುಂದೇನಾಗಬಹುದು, ಇನ್ನು ಉಳಿದಿರುವಂತಹ ಜಾಗಗಳು, ಪಾಯಿಂಟ್ಗಳು 13 ಪಾಯಿಂಟ್ಗಳಲ್ಲಿ 6 ಆಗಿದ್ದಾವೆ. ಮುಂದಿನದೇನು ಅದನ್ನು ಸಹ ಚರ್ಚೆ ಮಾಡೋಣ. ಸೊ ಮೊದಲಿಗೆ ನಿನ್ನೆ ವೆರಿ ಇಂಪಾರ್ಟೆಂಟ್ ಡೇ, ಬಹಳ ಮುಖ್ಯವಾದ ದಿನ ಆಗುತ್ತೆ ಈ ಇಡೀ ಪ್ರಕರಣದಲ್ಲಿ. ಯಾಕೆಂದರೆ ಮೊದಲ ಬಾರಿಗೆ 5 ಗುಂಡಿಗಳಲ್ಲಿ ಸಿಗದೇ ಇರುವಂತಹದ್ದು, 5 ಕಡೆ ಅಗದಾಗ ಸಿಗದೇ ಇರುವಂತಹದ್ದು, 6ನೇ ಕಡೆ ಅಗದಾಗ ಅಲ್ಲಿ ಅಸ್ಥಿಪಂಜರ ಅಥವಾ ಮೂಳೆಗಳು ಸಿಕ್ಕಿದಾವೆ. ತಲೆಬುರುಡೆಯೂ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಇಬ್ಬರದ್ದು ಒಟ್ಟಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಅವುಗಳನ್ನು ಪ್ಯಾಕ್ ಮಾಡಿ ಈಗ ಫಾರೆನ್ಸಿಕ್ಗೆ ಕಳಿಸ್ಕೊಟ್ಟಿದ್ದಾರೆ. ಫಾರೆನ್ಸಿಕ್ಗಿಂದ ಕಳಿಸ್ಕೊಟ್ಟು ಅದರಿಂದ ವರದಿ ಬರೋದಕ್ಕೆ ಒಂದಷ್ಟು ದಿನಗಳು ಹಿಡಿಬೋದು, ಕೆಲವು ದಿನಗಳು ಹಿಡಿಯಬಹುದು, 1 ಅಥವಾ 2. ಆದರೆ ಈ ಕಾಮಾಂಧನ ಚಮಚಗಳು, ಕಾಮಾಂಧನ ಗುಲಾಮರು, ಕಾಮಾಂಧನಿಗೆ ಸೂಟ್ ಕೇಸ್ಗೆ ಮಾರಿಕೊಂಡಿರುವಂಥವರು ಮಾಧ್ಯಮದಲ್ಲಿ ಕೂತ್ಕೊಂಡಿದ್ದಾರಲ್ಲ ಒಂದಷ್ಟು ಜನ, ಅವರು ಆಲ್ರೆಡಿ ವರ್ಡಿಕ್ಟ್ ಕೊಟ್ಟಿದ್ದಾರೆ. ಆ ಮೂಳೆಗಳು ಪ್ರಾಣಿಗಳದ್ದಂತೆ ಈ ಪ್ರಾಣಿಗಳು ಹೇಳ್ತಾ ಇದೆ ಆ ಮೂಳೆಗಳು ಪ್ರಾಣಿಗಳದ್ದು ಅಂತ. ಸೊ ಇವರ ಷಡ್ಯಂತ್ರದ ಭಾಗ ಅದನ್ನು ಅಂದ್ಕೊಂಡು ನಾವು ನಿರ್ಲಕ್ಷಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು. ಈಗ 6 ಕಡೆ ಆಗಿದೆ, 6ನೇ ಕಡೆ ಸಿಕ್ಕಿದೆ. ಹಾಗಾದರೆ ಮೊದಲ 5 ಕಡೆ, ಮೊದಲನೇದರಲ್ಲಿ ಒಂದಷ್ಟು ವಸ್ತುಗಳು ಸಿಕ್ಕಿದ್ವು. ಅದು ಸಹ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಆತ್ಮಹತ್ಯೆ ಮಾಡಿಕೊಂಡಂತಹ ಲಕ್ಷ್ಮಿ ಮತ್ತು ಶ್ರುತಿ ಅನ್ನೋವರಿಗೆ ಸಂಬಂಧಪಟ್ಟಂತಹ ID ಕಾರ್ಡುಗಳು, ಬ್ಯಾಗು, ರವಿಕೆ ಈ ರೀತಿಯಾದಂಥದ್ದು ಸಿಕ್ಕಿದೆ. ATM ಕಾರ್ಡು, ಪ್ಯಾನ್ ಕಾರ್ಡು ಈ ರೀತಿಯಾಗಿ. ಸೊ ಅದು ಸಹ ಒಂದು ಇಂಪಾರ್ಟೆಂಟ್. ಆದರೆ ಮನುಷ್ಯನನ್ನು ಹೂತು ಹಾಕಿದ್ದಾರೆ ಅನ್ನೋದಕ್ಕೆ ಇವತ್ತು ಸಿಕ್ಕಿರುವಂಥದ್ದು ಬಹಳ ಮುಖ್ಯವಾದ ಸಾಕ್ಷಿ ಆಗತ್ತೆ. ಸೊ ಮೊದಲನೇದರಲ್ಲಿ ಕೆಲವು ವಸ್ತುಗಳು ಸಿಕ್ತು. 2, 3, 4, 5 ಏನೂ ಸಿಗಲಿಲ್ಲ. ಯಾಕಿರಬಹುದು ಅನ್ನೋದ್ರ ಬಗ್ಗೆಯೂ ಸಹ ಚರ್ಚೆ ನಡೀತಾ ಇದೆ. ಸೊ ಅದಕ್ಕೆ ಪೂರಕವಾಗಿ ಬರ್ತಿರುವಂತಹ ಒಂದಷ್ಟು ವಿಶ್ಲೇಷಣೆ ಏನು ಅಂದರೆ, 2019ರಲ್ಲಿ ನೇತ್ರಾವತಿಯ ದಡದಲ್ಲಿರುವಂತಹ ಆ ಒಂದು 5 ಪಾಯಿಂಟ್ಗಳೇನಿದ್ದಾವೆ ಆ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿತ್ತು. ಆ ಪ್ರವಾಹದ ಸಂದರ್ಭದಲ್ಲಿ ಕೊಚ್ಚಿಕೊಂಡು ಹೋಗಿರಬಹುದು, ಅಲ್ಲೇನಾದರೂ ಯಾರನ್ನಾದರೂ ಹೂತು ಹಾಕಿದರೆ ಅನ್ನುವಂತಹ ವಿಶ್ಲೇಷಣೆ ಅಥವಾ ಮಾತುಗಳು ಸಹ ಈಗ ಕೇಳಿ ಬರ್ತಾ ಇದೆ. ಕುಡ್ ಬಿ, ಕುಡ್ ನಾಟ್ ಬಿ, ಇರಬಹುದು, ಇಲ್ಲದೆ ಇರಬಹುದು. ಆದರೆ 5 ಕಡೆ ಅಗೆದಾಗ ಮನುಷ್ಯನ ಯಾವುದೇ ಮೂಳೆಗಳು ಸಿಕ್ಕಿರಲಿಲ್ಲ ಅಥವಾ ಯಾವುದೇ ಮೂಳೆಗಳು ಸಹ ಸಿಕ್ಕಿರಲಿಲ್ಲ. ಆದರೆ 6ನೇ ಪಾಯಿಂಟಲ್ಲಿ ಮಾತ್ರ ಈಗ ಸಿಕ್ಕಿದೆ. ಈಗ ಸಿಕ್ಕ ತಕ್ಷಣವೇ ಅವನ ಮೇಲೆ ಅಪಪ್ರಚಾರ ಶುರುವಾಗಿದೆ. ಅಪಪ್ರಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಮೂಳೆಗಳು ಸಿಕ್ಕಿದ ನಂತರ ನಿನ್ನೆಯವರೆಗೂ ಯಾವಾಗ ಮೂಳೆ ಸಿಗ್ತಾ ಇರಲಿಲ್ವೋ ಅಲ್ಲಿಯವರೆಗೂ ಸಹ ಮಾಧ್ಯಮಗಳು ಒಬ್ಬೊಬ್ಬೊಬ್ಬೊಬ್ಬ ಏನೂ ಇಲ್ಲ, ಬರೀ ಸುಳ್ಳು, ಅವನು ಸುಳ್ಳುಗಾರ, ಅವನನ್ನೇ ಮಂಪರ ಪರೀಕ್ಷೆಗೆ ಒಳಪಡಿಸಿ ಏನೂ ಸಿಗ್ತಾ ಇಲ್ಲ ಅಂತ ಒಂದಷ್ಟು ಪೇಮೆಂಟ್ ಜೋರಾಗಿ ಪಡ್ಕೊಂಡಿರೋರು, ಪೇಮೆಂಟ್ಗಳಿಗಾಗಿಯೇ ಮಾತಾಡ್ತಿರೋರು, ಮಾರಿಕೊಂಡಿರುವಂಥವರು ಕಾಮಾಂಧನಿಗೆ, ಅವರಂತೂ 400 ಕಡೆ ಅಂದರು, 400 ಹೆಣ ಅಂದರು, 1000 ಹೆಣ ಅಂದರು ಅಂತ ಕ್ಯಾಲ್ಕುಲೇಟ್ ಇಟ್ಕೊಂಡು ಕಥೆ ಹೊಡ್ಕೊಂಡಿದ್ರು. ಒಂದು ಇಲ್ಲ. ಇವತ್ತು ಯಾವಾಗ ಸಿಕ್ತೋ, ನಿನ್ನೆ ಯಾವಾಗ ಸಿಕ್ತೋ ಮೂಳೆಗಳು, ಅವರ ಮುಖ ಬಾಡಿ ಹೋಯ್ತು.
ಅವರು ಸುದ್ದಿ ಕೊಡುವ ರೀತಿಯೇ ಬದಲಾಗೋಯ್ತು. ಅವರ ಮುಖದಲ್ಲಿದ್ದ ತೇಜಸ್ಸೆಲ್ಲ ಮಾಯ ಆಗಿ ಒಂದು ರೀತಿ ಏನೋ ರೋಗಿಷ್ಠ ಮುಖಗಳ ಹಾಗೆ, ಬಾಡಿ ಹೋದ ಮುಖಗಳ ಹಾಗೆ, ಊಟ ಮಾಡಿ ಎಷ್ಟೋ ದಿನ ಆಯ್ತೇನೋ, ಯಾವುದೋ ಸಂಕಟದಲ್ಲಿದ್ದಾರೆ, ಯಾವುದೋ ಸಂತಾಪದಲ್ಲಿದ್ದಾರೆ ಅನ್ನೋ ಮಟ್ಟಕ್ಕೆ ಅವರೆಲ್ಲರೂ ಮುಖನೂ ಬಾಡಿ ಹೋಯ್ತು ಮೂಳೆ ಸಿಕ್ಕಿದ ತಕ್ಷಣನೇ. ಈಗ ಇನ್ನೊಂದು ಕತೆ ಅಂದರೆ ಈ ಅಶ್ವತ್ಥ ನಾರಾಯಣು ಮತ್ತು ಆರ್ ಅಶೋಕ್ ಅಂತವರ ಬಾಯಿಗಳಿಗೂ ಸಹ ಬೀಗ ಬಿದ್ದಂಗಾಯ್ತು ಮೂಳೆಗಳು ಸಿಗೋ ಮೂಲಕ. ಸೊ ಅದಿರಲಿ, ಆ ಕಡೆ ಇರಬೇಕಾದ್ರೆ ಈ ಅಪಪ್ರಚಾರದ ಪಾರ್ಟಿಗೆ ಬರೋದಾದರೆ ಧರ್ಮಸ್ಥಳದ ಮಾಜಿ ಪಂಚಾಯತ್ ಅಧ್ಯಕ್ಷ ಅನ್ಕೊಂಡು ಒಬ್ಬ ಬಂದು ಕತೆ ಹೇಳಕ್ ಶುರು ಮಾಡಿದ್ದಾನೆ. ಹೆಣಗಳ ಮೇಲೆ ಇದ್ದಂತಹ ಒಡವೆಗಳನ್ನು ಕದೀತಾ ಇದ್ದ ಆರೋಪದ ಮೇಲೆ ಅವನನ್ನು ನಾವು ಕೆಲಸದಿಂದ ಕಿತ್ತು ಬಿಸಾಕಿದ್ದೀವಿ. ಆಮೇಲೆ ಎಲ್ಲೆಲ್ಲೋ ಹೋಟ್ಲುಗಳಲ್ಲಿ ಕೆಲಸ ಮಾಡ್ಕೊಂಡು ಅಲ್ದಾಡ್ಕೊಂಡಿರ್ತಿದ್ದ, ಅವನ ಬಗ್ಗೆ ನಮಗೆ ಗೊತ್ತಿದೆ ಅಂತ ಆ ಅನಾಮಿಕ ವ್ಯಕ್ತಿ, ಯಾರು ಸಾಕ್ಷಿ ದೂರದಾರ ಯಾರಿದ್ದಾರೆ, ಭೀಮಾ ಅಂತ ಎಲ್ಲರೂ ಏನು ಕರೀತಾ ಇದ್ದಾರೆ, ಆ ವ್ಯಕ್ತಿಯ ಬಗ್ಗೆ ಈ ಕತೆಗಳನ್ನು ಹೇಳೋದಕ್ಕೆ ಶುರು ಮಾಡಿದ್ರು. ಇವರ ಕತೆಗಳನ್ನು ಕಿವಿಯಲ್ಲಿ ಕಮಲ ಇಟ್ಕೊಂಡಿರೋರಿಗೆ ಅಂಥವ್ರಿಗೆ ಹೇಳಿದ್ರೆ ನಂಬಬಹುದು. ಸ್ವಲ್ಪ ತಿಳುವಳಿಕೆ, ಒಂದು ಚೂರು ತಿಳುವಳಿಕೆ ಇದ್ರೂ ಸಹ ಇದು ಕತೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ಇಲ್ಲಿಯವರೆಗೆ ಸುಮ್ಮನಿದ್ದು ಈಗ ಈ ಕತೆಗಳನ್ನು ಬಿಡ್ತಿರೋದು ಒಂದು ಕಾರಣ. ಆದರೆ ಇನ್ನೊಂದು, ಆ ರೀತಿ ಶವಗಳು ಸಿಕ್ಕಾಗ, ಅದು ಆತ್ಮಹತ್ಯೆ ಆಗಿರ್ಬೋದು, ನೀರಿನಲ್ಲಿ ತೇಲ್ಕೊಂಡ್ಬಂದಿದ್ದಾಗಿರ್ಬೋದು, ನದಿಯಲ್ಲಿ ತೇಲ್ಕೊಂಡು ಬಂದಾಗಿರ್ಬೋದು, ಯಾವುದೇ ಇದಾಗಲಿ ಪೊಲೀಸರು ಫಸ್ಟು ಬರ್ತಾರೆ. ಪೊಲೀಸರು ಬಂದ ತಕ್ಷಣವೇ ಅವರು ಮಹಜರು ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡಿಸ್ತಾರೆ, ಆನಂತರ ಪಂಚಾಯತಿಗೆ ಒಪ್ಪಿಸ್ತಾರೆ. ಆನಂತರ ಪಂಚಾಯತಿಯವರು ಈ ವ್ಯಕ್ತಿಗೆ ಒಪ್ಪಿಸ್ಬೇಕು, ಹೆಣ ಹೂಳೋದಕ್ಕೆ ಈತನನ್ನು ಅಧಿಕೃತವಾಗಿ ಬಳಸ್ಕೊಳ್ಳಾಯ್ತು ಅಂತ ಹೇಳ್ತಿರುವಂಥದ್ದು. ಹಾಗಾದರೆ ಹೆಣ ಸಿಕ್ಕಾಗ ಪೊಲೀಸರಿದ್ರಲ್ಲ, ಆವಾಗ ಒಡವೆನ ಅವ್ರೇನು ಗಮನಿಸಿರ್ಲಿಲ್ವಾ, ಹಾಗೆ ಬಿಟ್ಟಿದ್ರ? ಆನಂತರ ಅದು ಪೋಸ್ಟ್ ಮಾರ್ಟಮ್ಗೆ ಹೋಯ್ತಲ್ಲ, ಆಗಲೂ ಒಡವೆ ಸಮೇತ ಪೋಸ್ಟ್ ಮಾರ್ಟಮ್ ಮಾಡಿದ್ರ? ಆ ಪೋಸ್ಟ್ ಮಾರ್ಟಮ್ ಮುಗಿದ ನಂತರ ಪೊಲೀಸರು ಪಂಚಾಯತಿಗೆ ಒಪ್ಸಿದ್ರಲ್ಲ, ಅವರೂ ಸಹ ಒಡವೆ ಸಮೇತವಾಗಿ ಪಂಚಾಯತಿಗೆ ಒಪ್ಸಿದ್ರ? ಆ ಪಂಚಾಯತಿಯವರು ಸಹ ದೊಡ್ಡ ಮನಸ್ಸು ಮಾಡಿ ಕದೀಲಿ ಇವನು ಅಂತಾನೆ ಒಡವೆ ಸಮೇತ ಪೋಸ್ಟ್ ಮಾರ್ಟಮ್ ಆಗಿರೋ ಮೃತದೇಹವನ್ನು ನೀನು ಅಂತ್ಯ ಸಂಸ್ಕಾರ ಮಾಡಪ್ಪ ಅಥವಾ ಹುತ್ತು ಹಾಕಪ್ಪ ಅಂತ ಈ ವ್ಯಕ್ತಿಗೆ ಕೊಟ್ರ? ಎಲ್ಲಿಂದ ಎಲ್ಲಿಗೆ ಸುಳ್ಳು ಹೇಳಿ ಕತೆ ಕಟ್ಟುತ್ತೀರ್ರಿ ನೀವು? ಎಲ್ಲಿಂದ ಎಲ್ಲಿಗೆ ಹೇಳ್ತೀರಿ? ಒಬ್ಬ ಕಾಮಾಂಧನ ಕುಟುಂಬವನ್ನು ಕಾಪಾಡೋದಕ್ಕೆ, ಒಬ್ಬ ಕಾಮಾಂಧನ ಕುಟುಂಬನ ಕಾಪಾಡೋದಕ್ಕೆ ಎಲ್ಲಿಂದ ಎಲ್ಲಿಗೆ ಸುಳ್ಳುಗಳನ್ನು ಹೇಳ್ತೀರಿ? ಎಲ್ಲಿಂದ ಎಲ್ಲಿಗೆ ಕತೆಗಳು ಸೃಷ್ಟಿ ಮಾಡ್ತೀರಿ? ದಿಢೀರಂತ ಕತೆಗಳು ಹೇಳ್ತೀರಾ? ಮೊನ್ನೆ ಹೇಳ್ಬೋದಾಗಿತ್ತು, ಆಚೆ ಮೊನ್ನೆ ಹೇಳ್ಬೋದಾಗಿತ್ತು. ಮೂಳೆಗಳು ಸಿಕ್ಕ ತಕ್ಷಣನೇ ಹಿನ್ನಡೆ ಶುರು ಆಯ್ತಲ್ಲ, ಹಿನ್ನಡೆ ಶುರು ಆದ ತಕ್ಷಣನೇ ಕತೆಗಳು ಕಟ್ಟರು, ಅಪಪ್ರಚಾರಕ್ಕೆ ಇಳಿದ್ಬಿಟ್ರು. ಇನ್ನೊಂದು ಹೊಸ ಕತೆ ಸಂಘಿಗಳದ್ದು. ಭೀಮಾ ಅಂತ ಹೆಸರಿಟ್ಟಿರೋದು ದಲಿತರನ್ನ ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟೋದಕ್ಕಂತೆ. ಬಾ ಅಬ್ಬಾ ಬಾ, ಏನೋ ಬ್ರೈನ್ಗಳು. ನೀವು ಇದನ್ನು ಒಳ್ಳೇದಕ್ಕೆ ಉಪಯೋಗಿಸ್ರಪ್ಪ, ಒಳ್ಳೇದಕ್ಕೆ ಉಪಯೋಗಿಸ್ರು, ದೇಶಕ್ಕೆ ಒಳಿತಾಗತ್ತೆ. ನಾಚಿಕೆಯ ಮಾನ ಮರ್ಯಾದೆ ಬಿಟ್ಟು ಈ ಮಟ್ಟಕ್ಕೆ ಕಾಮಾಂಧರು, ರೇಪಿಸ್ಟ್ಗಳು, ಗೂಂಡಾಗಿರಿ ಮಾಡಿರೋರು, ಅತ್ಯಾಚಾರ ಮಾಡಿರೋರು, ರೌಡಿಸಮ್ ಮಾಡಿರೋರು, ಬಡ್ಡಿ ವ್ಯವಹಾರಗಳನ್ನು ಮಾಡ್ಕೊಂಡು ಜನರ ಜೀವ ಹಿಂಡಿರೋರು, ಅವರನ್ನು ಬಚಾವ್ ಮಾಡೋದಕ್ಕೆ ಇಷ್ಟೆಲ್ಲ ತಾಪತ್ರೆ ಪಡ್ತಿರಲ್ಲ. ಬರೋ ಚಿಲ್ಲರೆ ಕಾಸಿಗೆ ಅಸಹ್ಯ ಅನ್ಸಲ್ವ ನಿಮಗೆ? ಅದು ಆ ದುಡ್ಡಲ್ಲಿ ಊಟ ಮಾಡೋದಕ್ಕೆ ಅಸಹ್ಯ ಅನ್ಸಲ್ವ? ಅಮೇಧ್ಯ ತಿಂತಾ ಇದ್ದೀನಿ ಅಂತ ಅನ್ಸಲ್ವ ನಿಮಗೆ ತಟ್ಟೆ ನೋಡಿದಾಗ? ಏನು ಕರ್ಮನೋ, ಅದಕ್ಕೆ ನಿಮ್ಮನ್ನ ಆ ರೀತಿಯಾಗಿ ನಾವೆಲ್ಲ ನೋಡೋದು ಅನ್ಸುತ್ತೆ. ಸರಿಯಾಗೇ ಇದೆ ನಾವು ನೋಡೋದು, ನಿಮ್ಮನ್ನ ಸರಿಯಾಗೇ ಇದೆ. ಸೊ ಇದಿಷ್ಟು ನಿನ್ನೆ ಬೆಳವಣಿಗೆಗಳು. ಇವತ್ತು ಒಂದಷ್ಟು ಕಡೆ ಇನ್ನೊಂದಷ್ಟು ಪಾಯಿಂಟ್ಗಳನ್ನು ಅಗಿಯುವ ಕೆಲಸ ಆಗುತ್ತೆ. ಈ ಇನ್ನೊಂದಷ್ಟು ತಂತ್ರಜ್ಞಾನವನ್ನು ಬಳಸಿ ಕೆಳಗಡೆ ಏನಿದೆ ಅನ್ನೋದನ್ನು ನೋಡಿ ಅನಂತರ ಅಗಿಯುವಂತಹ ಏನೋ ಒಂದು ಹೊಸ ಪ್ಲ್ಯಾನನ್ನು SIT ಮಾಡ್ಕೊಂಡಿದೆಯಂತೆ. ಸೊ ಬೆಸ್ಟ್ ಆಫ್ ಲಕ್ ಟು ದೆಮ್. ಏನೇ ಇದ್ರೂ ಸತ್ಯ ಹೊರಗೆ ಬರಲಿ. ಯಾವನೇ ಮಾಡಿದ್ರು, ಅದು ಎಂತಹ ಎತ್ತರದ ಮನುಷ್ಯನೇ ಆಗಿರಲಿ, ಎಷ್ಟು ಪ್ರಭಾವಶಾಲಿ ಮನುಷ್ಯನೇ ಆಗಿರಲಿ, ಯಾವ ಹುದ್ದೆಯಲ್ಲಾದರೂ ಇರಲಿ, ಶಿಕ್ಷೆ ಆಗೋವರೆಗೂ SIT ಅವರು ಬಿಡಬಾರ್ದು. ಆ ಕಡೆಗೆ ಗಮನ ಇಟ್ಟು ಹೋಗಬೇಕು. ಸಂಪೂರ್ಣವಾದಂತಹ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಕೈ ಮುಗಿದು ಕೇಳ್ಕೊಳ್ತೀವಿ, ದಯವಿಟ್ಟು ಉಳಿಸ್ಕೊಳ್ಳಿ ನಿಮ್ಮ ನಂಬಿಕೆಯನ್ನು, ನಿಮ್ಮ ಮೇಲೆ ಇಟ್ಟಿರೋ ನಂಬಿಕೆಯನ್ನು ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ. ಮತ್ತೆ ನಾಳೆ ನೋಡೋಣ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪು.